ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ನಾನು ಕಲ್ಪನಾ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಲೇ ಹೇಳ್ಬೋದು. ಸೊ ಯುಗಾದಿ ಹಬ್ಬ ಆದಮೇಲೆ ವ್ಲಾಗ್ ಬರುತ್ತೆ, ಇದು ಲೇಟಾಗಿ ಬರುತ್ತೋ ಗೊತ್ತಿಲ್ಲ ನನಗೆ. ಯಾಕಂದರೆ ತುಂಬ ಕೆಲಸ ಇದೆ, ಜಾಸ್ತಿ ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ. ಆಯಿತು, ಅದ್ರ ಜೊತೆಗೆ ವಿಡಿಯೋ ಕೂಡ ತುಂಬ ಇದೆ, ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ. ಯಾಕಂದರೆ ಇವಾಗ ಹಬ್ಬದ ಸೀಸನ್ ಅಲ್ವಾ. ಸೊ ಅದಕ್ಕೋಸ್ಕರ ಅಂತ ಫುಲ್ ಸ್ಯಾರಿ ಕುಚ್ಚು ಕಟ್ಟೋದು, ಸ್ಟಿಚಿಂಗ್ ಮಾಡೋ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅರ್ಜೆಂಟಾಗಿ ಬಂದುಬಿಟ್ಟು ನಂಗೆ ಕುಚ್ಚು ಕಟ್ಕೊಡಿ ಮೇಡಮ್ ಅಂತ ಹೇಳ್ತಾರೆ. ಸೊ ಅದು ತುಂಬ ವರ್ಕ್ ಇರೋಗೋಸ್ಕರ ನನಗೆ ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಆ ಥರ ಆಗಿದೆ. ನನ್ನ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಬಟ್ ಆದ್ರೂ ಹಾಕೋಕ್ಕಾಗ್ತಾಯಿಲ್ಲ. ತುಂಬ ಲೇಟಾಗಿ ಮೇ ಬಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಕಹಿ ಸಿಹಿ ಎರಡನ್ನೂ ಜೊತೆ ಸಾಗಿಸ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ. ಈ ಹೊಸ ವರ್ಷನ ನಿಮ್ಮ ಲೈಫಲ್ಲಿ ನೀವು ಹೊಸತನದಿಂದ ಸ್ಟಾರ್ಟ್ ಮಾಡಿ, ಏನೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ಎರಡನ್ನೂ ಹೆದರ್ಸ್ಕೊಂಡು ಹೋಗೋ ಥರ ನಮಗೆ ಶಕ್ತಿ ಕೊಡು ಭಗವಂತ ಅಂತಲೇ ಕೇಳಿಕೊಂಡು ಮುಂದೆ ವರಿಬೇಕು ಅಂತ ಕೇಳ್ತಾ ಇರೋದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಯುಗಾದಿ ಹಬ್ಬ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯುಗಾದಿ ಹಬ್ಬದ ದಿನ ನಾನು ಹೇಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡಿರೋದು ಅಂತ ನಿಮಗೆ ತೋರಿಸ್ತಾ ಇರೋದು. ಸೊ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಮನೇಲೆಲ್ಲ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ, ಪ್ರಿಪೇರ್ ಹೇಗೆ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಯಾಕಂದರೆ ಎಲ್ಲೋ ಆಚೆ ಏನೂ ಹೋಗಲ್ಲ, ಮನೇಲೇ ಮಾಡಿಬಿಟ್ಟು ಎಲ್ಲ ಕೆಲಸನ ಮಾಡ್ಕೊಂಡ್ಬಿಟ್ಟು ಒಬ್ಬಟ್ಟು ಹಬ್ಬದ ಊಟ ಎಲ್ಲ ಮನೇಲೇ ಮಾಡಿಬಿಟ್ಟು ತಿನ್ನೋದು. ಸೊ ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಬೇಕು. ಮಕ್ಕಳು ಎಣ್ಣೆ ಸ್ನಾನ ಎಲ್ಲ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲಲ್ಲಿದ್ದಾರೆ ಅವರು. ಇನ್ನು ವೀಡಿಯೋದಲ್ಲಿ ಅಷ್ಟೊಂದು ಬರೋಕ್ಕೆ ಸ್ವಲ್ಪ ನಾಚ್ಕೊಳ್ತಾರೆ. ಅದಕ್ಕೋಸ್ಕರ ಅಂತ ನಾನು ತೋರಿಸ್ತಾ ಇಲ್ಲ, ಬಟ್ ಮುಂದಿನ ವೀಡಿಯೋಗಳಲ್ಲಿ ಸ್ವಲ್ಪನೇ ಎಂಟ್ರಿ ಆಗೋ ಥರ ನಾನು ಮಾಡ್ತೀನಿ ವಿಡಿಯೋನ ಅಂತಲೇ ಹೇಳ್ಬೋದು. ಸೊ ಹೋಪ್ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಮನೆ ಮಗಳ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಸ್ಟ್ ಸ್ಟಾರ್ಟ್. ಬನ್ನಿ ನೋಡೋಣ ಹೇಗಿದೆ ವಿಡಿಯೋ ಅಂತ ನೋಡ್ಕೊಂಡು ಬನ್ನಿ, ಓಕೆನಾ? ನಾನು ಏನೆಲ್ಲ ಮಾಡ್ಕೋತೀನಿ ಅನ್ನೋದೆಲ್ಲ ತೋರಿಸ್ತೀನಿ, ಮಾತಾಡ್ಕೊಂಡು ಹೇಳ್ತಾ ಹೋಗ್ತೀನಿ, ಓಕೆನಾ? ಥ್ಯಾಂಕ್ ಯು. ಸೊ ಇದು ಬೆಳಗ್ಗೆ ಗೇಟ್ ಮುಂದೆ ಎಲ್ಲ ರಂಗೋಲಿ ನೀರೆಲ್ಲ ಹಾಕಿ ತೊಳೆದು ರಂಗೋಲಿನ ಹಾಕಿದ್ರು ನಮ್ಮ ಓನರು. ನಾನು ಹೊರಗಡೆ ಬರೋಷ್ಟರಲ್ಲಿ ದಿನ ಅವ್ರ ಕೆಲಸನೇ ಇದು, ದಿನ ಅವರೇ ಮಾಡ್ತಾರೆ. ಸಪೋಸ್ ಯಾವತ್ತಾದರೂ ಅವ್ರು ಮಾಡಿಲ್ಲ ಅನ್ನೋ ದಿವಸದಲ್ಲಿ ಮಾತ್ರ ನಾನು ಮಾಡ್ತೀನಿ, ಗೇಟ್ ಮುಂದೆ ಮಾತ್ರ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಹೇಳ್ತಾರೆ, ಅದಕ್ಕೋಸ್ಕರ ಅಂತ. ಸೊ ನಮ್ಮ ಮನೆ ಮುಂದೆ ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ನಾನು ಚಿಕ್ಕದಾಗಿ ರಂಗೋಲಿನ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ರಂಗೋಲಿ ಅಷ್ಟೊಂದು ಕ್ಲೀನಾಗಿ ಹಾಕೋಕ್ಕಾಗಲ್ಲ, ಯಾಕಂದರೆ ನೆಲ ಈ ಥರ ಸಾಪಾಗಿ ಇಲ್ಲ. ಸೊ ಹಾಗೆ ಹಾಕ್ಬಿಟ್ಟು ಬರ್ತೀನಿ ಯಾವಾಗಲೂ. ಬರೋಷ್ಟರಲ್ಲಿ ನನ್ನ ಮಗ ಫುಲ್ ಐರನ್ ಮಾಡ್ಕೊಂಡು ಕೂತ್ಕೊಂಡಿದ್ನು. ಅವನಿಗೆ ರೆಡಿ ಆಗೋದಂದರೆ ತುಂಬಾ ಇಷ್ಟ ಆಗುತ್ತೆ, ಹೊಸ ಬಟ್ಟೆ ಹಾಕ್ಕೊಳ್ಳೋದು. ಸೊ ಹಬ್ಬಕ್ಕೆ ಹೆಣ್ಮಕ್ಳು ರೆಡಿ ಆಗ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಚಿಕ್ಕ ಮಗ ಅಂತೂ ತುಂಬಾ ರೆಡಿ ಆಗಿಬಿಟ್ಟು ತುಂಬ ಹೊಸ ಬಟ್ಟೆನ ಹಾಕಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಮನೇಲೆಲ್ಲ ಆಲ್ರೆಡಿ ನಾನು ನೈಟೇ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಈ ಕಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡೋಷ್ಟರಲ್ಲಿ ಈ ಕಡೆ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ, ಇನ್ನು ಮನೇಲಿ ಒಬ್ರೊಬ್ರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ಕಡೆ ಬೇಳೆನ ಬಾಯ್ಲ್ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ. ಸೊ ನೈಟ್ ಟೈಮಲ್ಲಿ ಹಾಗೆ ಕೂತ್ಕೊಂಡಿದ್ದೆ. ಸೊ ಮೆಹಂದಿ ಆದ್ರೆ ಹಾಕೋಣ ಅಂತ ತುಂಬ ಆಸೆ ಆಯಿತು. ಸೊ ಒಂದೇ ಹ್ಯಾಂಡ್ಗೆ ಅಂತ ನಾನು ಮೆಹಂದಿ ಹಾಕಿದೆ ನೈಟು ಕೂತ್ಕೊಂಡ್ಬಿಟ್ಟು. ಸೊ ಹಾಕೋಬೇಕು ಅಂತ. ಸೊ ಈ ಕಡೆ ವಿಸಿಲ್ ಹೊಡಿಯೋಗಂಟ ಈ ಕಡೆ ಪೂಜೆ ಕೂಡ ಆಗಿಬಿಟ್ಟಿತ್ತು. ಪೂಜೆಗೆಲ್ಲ ಪ್ರಿಪೇರ್ ಆಗಿದ್ದೆ ನಾನು. ಸೊ ಪೂಜೆ ಎಲ್ಲ ನೀಟಾಗಿ ಮಾಡಿ ಎಲ್ಲ ತೊಳೆದು ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೊ ಕ್ಲೀನಾಗಿ ಮಾಡಿದೆ. ಪೂಜೆ ಎಲ್ಲ ಆಗೋಷ್ಟರಲ್ಲಿ ವಿಸಿಲೆಲ್ಲ ಹೊಡಿತು. ಈ ಕಡೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೆ, ಒಂದಾದ್ಮೇಲೆ ಒಂದು ಕೆಲಸ. ಸೊ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಕ್ಲಿಪ್ಪಿಂಗನ್ನು ತೊಗೊಂಡಿರೋದು. ನಾನು ಪೂಜೆ ಮಾಡಿ ಈ ಕಡೆ ಒಬ್ಬಟ್ಟು ರೆಡಿ ಮಾಡೋಷ್ಟರಲ್ಲಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸೇರಿಬಿಟ್ಟು ಬಾಗಿಲಿಗೆ ತೋರಣ ಕಟ್ಟೋದು, ಗೇಟ್ ಮುಂದೆ ಎಲ್ಲ ತೋರಣ ಹಾಕೋದಾಗಿರ್ಬೋದು, ಬಾಗಿಲಿಗೆ ತೋರಣ ಕಟ್ಟೋದು, ಸೊ ದೇವ್ರ ಮುಂದೆ ತೋರಣ ಕಟ್ಟಿರೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಸೊ ಸ್ವಲ್ಪ ಚೆಂಡು ಹೂವನ್ನು ತೊಗೊಂಡು ಬಂದಿದ್ದಿತ್ತು, ಅದು ಹಾಗೆ ಇತ್ತು. ನನ್ನ ಅಕ್ಕ ನನಗೆ ಸರಿ ಅವಳು ಬ್ಯುಸಿ ಇದ್ದಾಳೆ, ಅವಳಿಗೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರೇ ಪೋಣಿಸ್ಬಿಟ್ಟು ಕೊಟ್ಟಿದ್ರು, ಹಾರ ಮಾಡಿಕೊಟ್ಟಿದ್ಲು. ಸೊ ಅದ್ರ ತಂದು ಡೈರೆಕ್ಟಾಗಿ ಹೂವಿಗೆ ಹಾಕಿದೆ. ಈ ಕಡೆ ಬೇವು ಬೆಲ್ಲ ಮಾಡಿ ದೇವ್ರ ಹತ್ರ ಇಟ್ಬಿಟ್ಟು ನಮಸ್ಕಾರನ ಮಾಡಿದೆ. ನಮಸ್ಕಾರ ಎಲ್ಲ ಮಾಡಿದಾದ್ಮೇಲೆ ಈ ಕಡೆ ಪೂಜೆ ಕೂಡ ರೆಡಿ ಆಗಬೇಕಾಗಿತ್ತಲ್ವ. ಸೊ ಅದಕ್ಕೋಸ್ಕರ ನನ್ನ ಮಗ ವಿಡಿಯೋ ಶೂಟ್ ಮಾಡಿದ್ದಾನೆ. ಸ್ವಲ್ಪ ಹೀಗೆ ಬರ್ತಾಯಿದೆ, ಸ್ವಲ್ಪ ಆ ಥರ ಬರ್ತಾಯಿದೆ. ಸೊ ಎಷ್ಟು ಎಡಿಟಿಂಗ್ ಮಾಡ್ಕೊಳ್ಳೋಕೆ ಹೋದ್ರೂ ಅದು ಕಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತ ನಾನು ಇದೇ ಥರ
ಹಾಗೆ ಹೀಗೆ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗನ್ನು ತೋರಿಸ್ತಾ ಇದ್ದೀನಿ. ಅವನಿಗೆ ವಿಡಿಯೋ ಮಾಡು ಅಂತ ಹೇಳಿದ್ದೆ, ಅಷ್ಟು ನೀಟಾಗಿ ವಿಡಿಯೋನ ಮಾಡಿರಲಿಲ್ಲ. ಸೊ ಎಷ್ಟು ಮಾಡಿದ್ದಾನೆ ಅಷ್ಟೇ ನಾನು ಮ್ಯಾನೇಜ್ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕ್ತಾ ಇರೋದು. ಸೊ ನಮ್ಮ ಮನೇಲಿ ಸಿಂಪಲ್ಲಾಗಿ ನಾವು ಪೂಜೆನ ಮಾಡ್ಕೊಂಡ್ಬಿಟ್ಟು, ಸಿಂಪಲ್ ಅಂದರೆ ಮನೇಲಿ ಒಬ್ಬಟ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ತಿನ್ನೋದು ಇಷ್ಟೇ ಇರುತ್ತೆ. ದೇವಸ್ಥಾನಕ್ಕೆಲ್ಲ ಏನು ಹೋಗಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ವಿ ಅವತ್ತು. ಸೊ ಒಂದಾದ್ಮೇಲೆ ಒಂದು ಕೆಲಸ ಬೇರೆ ಆಗ್ತಾನೆ ಇತ್ತು. ಸಾಯಂಕಾಲ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನೋಡೋಣ ಅಂತ ಅಂದೆ. ಸೊ ಇದು ಹೊಸ ಸ್ಕ್ರೀನು. ಸೊ ಮನೇಲಂತೂ ಆಲ್ರೆಡಿ ನೀವು ಸ್ಕೈ ಬ್ಲೂ ಕಲರಲ್ಲಿ ಸ್ಕ್ರೀನನ್ನು ನೋಡಿದ್ದೀರಾ. ಸೊ ಇದು ಹೊಸದಾಗಿ ಇರಲಿ ಇನ್ನೊಂದು ಸೆಟ್ಟು ಅಂತ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಬಂದಿತ್ತು, ಅದು ಕೂಡ ಹಾಕಿದ್ದೆ. ಸೊ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸ್ವಲ್ಪ ತೆಳ್ಳಗೆ ಥರ ಅನ್ನಿಸ್ತಾ ಇತ್ತು, ಬಟ್ ಓಕೆ, ಡೋಂಟ್ ವರಿ, ಏನೂ ಅನಿಸಲ್ಲ, ಕ್ಲೀನಾಗಿ ಅನಿಸ್ತಾ ಇತ್ತು ಅಂತ ಅನ್ನೋಗೋಸ್ಕರ ನಾನು ಓಕೆ ಇರಲಿ ಬಿಡು ಅಂತ ನಾನು ಇಟ್ಕೊಂಡೆ. ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆ ಗೋಡೆ ಪೇಂಟ್ಗೆ ಮತ್ತು ಅದಕ್ಕೆ ಶೂಟ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಅಂತ ನಾನು ಇರಲಿ ಬಿಡು ಅಂತ ಹಾಗೆ ಹಾಕಿದೆ. ಅದು ಹಾಕಿಬಿಟ್ಟು ಈ ಕಡೆ ವಡೆ ಮಾಡ್ಕೊಂಡಿದ್ದೆ, ಬೋಂಡ ಹಾಕಿದ್ದೆ. ಸೊ ಈರುಳ್ಳಿ ಬೋಂಡ ಹಾಕಿಬಿಟ್ಟು ಸ್ವಲ್ಪ ಬೋಟಿನ ಕರೆದುಬಿಟ್ಟಿದ್ದೆ, ಸ್ವಲ್ಪ ಇದನ್ನು ಪಾಪಡನ್ನು ಕರೆದುಬಿಟ್ಟು. ಕಲರ್ ಪಾಪಡ್ ಅಂದರೆ ನನ್ನ ಮಗನಿಗೆ ತುಂಬ ಫೇವ್ರೇಟು. ಸೊ ತುಂಬ ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರ ಅಂತ. ಈ ಕಡೆ ಎಲ್ಲ ಬೆಂಗಳೂರು ಸೈಡೆಲ್ಲ ಎಣ್ಣೆ ಒಬ್ಬಟ್ಟು ಮಾಡ್ತಾರೆ, ಬಟ್ ನಾನು ಈ ಥರ ನಮ್ಮ ಕಡೆ ಥರ ಒಬ್ಬಟ್ಟು ಮಾಡೋದು. ರೈಸ್ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಒಬ್ಬಟ್ಟು ಸಾಂಬಾರು ಕೂಡ ರೆಡಿಯಾಗಿತ್ತು, ಎಲ್ಲ ಅಡುಗೆ ರೆಡಿಯಾಗಿತ್ತು. ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟಿದ್ದಾಗಿತ್ತು. ಸೊ ತಿನ್ನೋದು ಒಂದೇ ಪೆಂಡಿಂಗ್ ಇಟ್ಟಿದ್ದೆ ಅಷ್ಟೇ. ಸೊ ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಅಂತ ಮಾಡಿದ್ದಲ್ವ, ಅದು ತಿನ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಲೇಟಾಗಿ ತಿನ್ನೋಣ ಅಂದರು. ಸೊ ಹಾಗೆ ಹಬ್ಬದ ಊಟ ರೆಡಿ ಆಗಿದೆ. ಸೊ ಕೂತ್ಕೊಂಡು ತಿನ್ನೋಣ ಬನ್ನಿ, ಯಾವಾಗಿದ್ರೂ ತಿನ್ನಬೇಕಲ್ವಾ ಅಂತ ತಿಂತಾ ಇದ್ವಿ. ತಿನ್ನೋಷ್ಟರಲ್ಲಿ ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ ನಾನು. ಸೊ ಮಿಕ್ಸಿ ಹೋಗಿಬಿಟ್ಟಿತ್ತು ನನಗೆ, ಮಿಕ್ಸಿ ಹಾಳಾಗಿಬಿಟ್ಟಿತ್ತು. ಅದು ಒಂದು ಸರಿ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇವೆ ಅದು ಮಿಕ್ಸಿ. ಸೊ ತುಂಬ ಹಳೇದಾಗಿತ್ತು. ಸೊ ಅದಕ್ಕೆ ಇನ್ನೊಂದು ಆರ್ಡ್ರ್ ಮಾಡೋಣ ಅಂತ ಮಾಡಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಅವ್ರು ತಂದುಬಿಟ್ಟು ಎಲ್ಲ ಚೆಕ್ ಮಾಡಿ ತೋರಿಸ್ತಾ ಇದ್ರು. ಸೊ ನಾನು ಹಾಗೆ ವಿಡಿಯೋ ನೋಡ್ಕೊಂಡ್ಬಿಟ್ಟು ನಿಂತ್ಕೊಂಡಿದ್ದೆ, ಮಾಡ್ತಾ ಇದ್ದೆ. ಸೊ ತುಂಬ ಕ್ವಾಲಿಟಿ ಆಗಿದೆ, ತುಂಬ ಚೆನ್ನಾಗಿದೆ. ಗ್ರೈಂಡ್ ಮಾಡಿದ್ರು ಕೂಡ ಸೂಪರ್ ಆಗಿದೆ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಗ್ರೈಂಡ್ ಆಗುತ್ತೆ. ತುಂಬ 4 ಜಾರ್ ಬಂದಿದೆ ಇಲ್ಲಿ. ಮಿನಿ ಮಿಕ್ಸಿ ಥರ ಇದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಲೈಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು. ಸೊ ತುಂಬ ಚೆನ್ನಾಗಿತ್ತು ಮಿಕ್ಸಿ ಎಲ್ಲ. ಸೊ ಎಲ್ಲ ನೋಡೋದಾದಮೇಲೆ ಕ್ಲೀನಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು 1 ಇಯರ್ ವಾರಂಟಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ರೀಡ್ ಮಾಡ್ಕೊಂಡ್ಬಿಟ್ಟು ನಾನು ಅವರಿಗೆ OTP ಎಲ್ಲ ಹೇಳಿ ಅವರಿಗೆ ಕಳಿಸಿದಾದ್ಮೇಲೆ ಮನೆಯಲ್ಲೆಲ್ಲ ಎತ್ಕೊಂಡು ಬಂದು ಇವತ್ತಿನ ವ್ಲಾಗ್ ಹೀಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.